ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಸಮಾಚಾರ? ಚಾರ್ವಿ ಮನೇಲಿ ಯಾರೂ ಇಲ್ಲ. ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವನಿಗೆ ಸ್ಕೂಲಿಗೆ ಕಳಿಸಿದ್ಮೇಲೆ ನಮ್ಮ ಹೆಣ್ಮಕ್ಳ ಕೆಲಸ ಇದ್ದಿದ್ದೆ ಅಲ್ವಾ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ, ಗಂಡಂದಿರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮದು ಕೆಲಸ ಸ್ಟಾರ್ಟ್ ಆಗಿದೆ ಅಡುಗೆ ಮನೆಯಿಂದ. ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಅಡುಗೆ ಮಾಡೋಣ ಬೇಗ ಬೇಗ ಪಟ ಪಟ ಅಂತ ಅಡುಗೆ ಮಾಡಿಬಿಟ್ರೆ ಆಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಬೇಗ ಬೇಗ ಅಡುಗೆನ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಸಾಂಬಾರು ಅಂದರೆ ಬಣ್ಣದ ಸೌತೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಇಷ್ಟ ಅಂತ ಅವ್ರು ಯಾವಾಗಲೂ ಕೇಳ್ತಾ ಇರ್ತಾರೆ, ನೀನು ಸೌತೆಕಾಯಿ ಸಾಂಬಾರು ಜಾಸ್ತಿ ಮಾಡಲ್ಲಲ್ಲ, ಯಾಕೆ ಏನು ಅಂತ. ಅದಕ್ಕೆ ಹಾಗಾಗಿ ಸೌತೆಕಾಯಿ ಸಾಂಬಾರು ಮಾಡೋಣ ಅಂತ ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅವರಿಗೆ ಸ್ವಲ್ಪ ಅವರು ಅಂದರೆ ನಾವು ಫಸ್ಟಿಂದ ಸಣ್ಣವರಿಂದನೂ ಯಾವುದು ತರಕಾರಿ, ಹಣ್ಣು ಯಾವುದೇ ಆಗಿರಲಿ ನಾವೇನು ರೂಢಿ ಮಾಡ್ಕೊಂಡಿರ್ತೀವಿ ಅದು ಸಡನ್ನಾಗಿ ಬಿಡೋಕ್ಕಾಗಲ್ಲ. ಹಾಗೆಯೇ ನಮಗೇನು ತಿಂದು ನಾವು ಏನು ಇಷ್ಟಪಟ್ಟಿರ್ತೀವಿ ಅದೇ ಇಷ್ಟ ಆಗೋದು ಹೊರತು ಬೇರೆದು ಡಿಫ್ರೆಂಟಾಗಿ ತಿಂತೀವಿ ಆ ಥರ ಎಲ್ಲ ಇಷ್ಟ ಆಗಲ್ಲ. ಅಂದರೆ ಕೆಲವೊಮ್ಮೆ ಟೇಸ್ಟ್ ಚೆನ್ನಾಗಿದ್ದಾಗ ಇಷ್ಟ ಆಗುತ್ತೆ, ಕೆಲವೊಮ್ಮೆ ನಮಗೆ ಇಷ್ಟ ಇಲ್ಲದೆ ಇರೋದು ನಮಗೆ ತಿನ್ನೋಕ್ಕಾಗಲ್ಲ. ಆ ಥರ ಆಗುತ್ತೆ. ನಿಮಗೂ ಆ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ. ನಮ್ಮ ಲೈಫಲ್ಲಿ ನಮ್ಮನ್ನು ಹಾಳು ಮಾಡೋಕ್ಕೂ ಯಾರ ಕೈಲೂ ಆಗಲ್ಲ, ನಮಗೆ ಉದ್ಧಾರ ಮಾಡೋಕ್ಕೂ ಯಾರ ಕೈಲೂ ಆಗಲ್ಲ. ನಾವು ಉದ್ಧಾರ ಆಗೋಕ್ಕೂ ಹಾಳಾಗೋಕ್ಕೂ ನಾವೇ ಕಾರಣ. ಯಾಕಪ್ಪ ಅಂದರೆ ನಾವು ನಮ್ಮ ಓವರ್ ಥಿಂಕಿಂಗಿಂದ ನಾವು ಹಾಳಾಗ್ತೀವಿ, ಮತ್ತು ನಮ್ಮ ಸೋಮಾರಿತನದಿಂದ ನಾವು ಹಾಳಾಗ್ತೀವಿ. ನಾವು ಕೆಲಸ ಮಾಡಿದ್ರೇ ಅಂತಲ್ಲ, ನಾವು ಪ್ರಯತ್ನ ಪಟ್ಟರೆ ನಾವು ಉದ್ಧಾರ ಇವತ್ತಲ್ಲ ಆದ್ರೂ ನಾಳೆ ದಿನ ಅಂತೂ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಬೇರೆಯವ್ರ ಮೇಲೆ ನಾವು ನಿಂದನೆ ಮಾಡೋದನ್ನು ನಿಲ್ಲಿಸ್ಬೇಕು. ನಾವು ಅವರಿಂದನೇ ಹಾಳಾಗಿದ್ದು, ಅವರಿಂದನೇ ಉದ್ಧಾರ ಆಗಿದ್ದು, ಇಲ್ಲ ಅವರೇ ಹಾಳು ಮಾಡಿದ್ರು ನಮಗೆ, ಅವರಿಂದನೇ ನಾವು ಈ ಸ್ಟೇಜಿಗೆ ಬಂದು ನಿಂತಿದ್ದು, ಇಲ್ಲ ಅವರೇ ನಮಗೆ ಇದಕ್ಕೆಲ್ಲ ಕಾರಣ ಅನ್ನೋದು ಅದು ದೊಡ್ಡ ತಪ್ಪು. ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾಡ್ತಾರೆ ಅಂತ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಉದ್ಧಾರ ಆಗೋಕ್ಕೂ ಹಾಳಾಗೋಕ್ಕೂ ನಾವೇ ಕಾರಣ ಅಂತ ಹೇಳಿದ್ನಲ್ವಾ, ಅದ್ರ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು. ಇವಾಗ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಾವು ತುಂಬ ಒಳ್ಳೆಯರಾಗಿ ಕಾಣಿಸ್ತೀವಿ. ಅದೇ ನಾವು ನಮ್ಮ ಕೈಲಿ ಆಗಲ್ಲ ಅಂತ ನಾವೇನಾದರೂ ಹೇಳಿದ್ರೆ ನಾವು ಅವ್ರ ಕಣ್ಣಿಗೆ ತುಂಬಾ ಕೆಟ್ಟವರಾಗಿ ಕಾಣಿಸ್ತೀವಿ. ಹಾಗೆಯೇ ಒಬ್ಬೊಬ್ಬರು ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಯಾವ ಥರ ಹೇಳುತ್ತೆ, ಒಳ್ಳೆ ದಾರಿಲಿ ನಡಿಬೇಕು ಅಂತ ಹೇಳುತ್ತೆ, ಅದೇ ಥರ ನಡ್ಕೋಬೇಕು. ಇಲ್ಲ ನಾನು ಅದ್ರ ವಿರುದ್ಧವಾಗಿ ನಾನು ಬೇರೆ ಏನೋ ಕೆಲಸ ಮಾಡಿಬಿಡ್ತೀನಿ, ನಾನು ಈ ದಾರಿಲಿ ಹೋದರೆ ನಾನು ಉದ್ಧಾರ ಆಗ್ತೀನಿ, ಈ ದಾರಿಲಿ ಹೋದರೆ ನಾನು ಸರಿಯಾಗಿಬಿಡ್ತೀನಿ ಅನ್ನೋದು. ನಾವು ಕೆಲವೊಂದು ಸಲ ನಾವು ಏನೇ ನಿರ್ಧಾರ ತಗೊಂಡ್ರು 100 ಬಾರಿ ಯೋಚಿಸಿ ನಿರ್ಧಾರನ ತಗೋಬೇಕಾಗುತ್ತೆ. ಯಾಕಂದರೆ ಮುಂದೆ ಬರುವಂಥ ಫಲಿತಾಂಶವನ್ನು ನಾವೇ ಅನುಭವಿಸ್ಬೇಕು, ಬೇರೆ ಯಾರೂ ಅನುಭವಿಸೋಕ್ಕಾಗಲ್ಲ. ನಮ್ಮ ನಿರ್ಧಾರಗಳಿಂದ ನಾವು ಹಾಳಾಗೋದೇ ಹೊರತು ಬೇರೆ ನಿರ್ಧಾರಗಳಿಂದ ನಾವು ಯಾವತ್ತೂ ಹಾಳಾಗೋಕ್ಕಾಗಲ್ಲ. ಹಾಗೆಯೇ ನಮ್ಮ ಕಷ್ಟದ ಪರಿಶ್ರಮಕ್ಕೆ ಸಿಗುವಂಥ ಫಲನೇ ಏನು ನಾವು ಲೈಫಲ್ಲಿ ಉದ್ಧಾರ ಆಗೋದು ಇಲ್ಲ ಹಾಳಾಗೋದು ಅದು ನಮ್ಮ ಪರಿಶ್ರಮದ ಮೇಲೆ ನಿಂತಿರುತ್ತೆ. ನಾವು ಪರಿಶ್ರಮ ಎಷ್ಟು ಪಡ್ತೀವೋ ಅದು ನಮಗೆ ಎಲ್ಲ ದಕ್ಕುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಹಾಗಾಗಿ ಇವತ್ತು ನಾಳೆ ಇದಾಗ್ಬಿಡುತ್ತೆ ಅಂತ ಥಿಂಕಿಂಗ್ನ ಬಿಟ್ಟು ಇವತ್ತಿಂದ ಏನಿದೆ ಅದನ್ನು ಯೋಚನೆ ಮಾಡಿ, ಇವತ್ತಿನ ಕೆಲಸ ಏನಿದೆ ನಾವು ಅದನ್ನು ಪರ್ಫೆಕ್ಟಾಗಿ ಮಾಡಿದ್ರೆ ಮುಂದೆ ಒಂದು ದಿನ ನಮಗೆ ಅದ್ರದ್ದು ಫಲ ಸಿಗುತ್ತೆ ಅನಿಸುತ್ತೆ. ಹಾಗಾಗಿ ಅವ್ರು ಹಾಳು ಮಾಡಿಬಿಟ್ರು, ಇವ್ರು ಹಾಳು ಮಾಡಿಬಿಟ್ರು ಅನ್ನೋದು ಅದು ನನ್ನ ಪ್ರಕಾರ ತಪ್ಪು. ಯಾಕಪ್ಪ ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂದರೆ, ಹಾಗೆ ಏನು ಗೊತ್ತಾ, ನಾವು ಕೆಲವೊಂದು ಸರಿ ಅವರಿಂದನೇ ಅಯ್ಯೋ ಅವ್ರ ಮಾತು ಕೇಳಿ ನಾನು ಹಾಳಾಗ್ಬಿಟ್ಟೆ, ಇವ್ರ ಮಾತು ಕೇಳಿ ನಾನು ಹಾಳಾಗ್ಬಿಟ್ಟೆ ಅನ್ನೋ ಏನೇ ಆದ್ರೂ ಅವ್ರು ಹೇಳಿದಾಗ ನಮ್ಮ ತಲೆಯಲ್ಲಿ ಬುದ್ಧಿ ಎಲ್ಲೋಗಿತ್ತು, ನಾವೇ ತಾನೇ ಅವ್ರ ಮಾತು ಕೇಳಿದ್ದು. ಹಾಗಾಗಿ ಅವ್ರ ಮೇಲೆ ನಿಂದನೆನ ಮಾಡಬಾರ್ದು. ಕೇಳಿದ್ದು ಹೌದು, ಆದರೆ ಆ ಟೈಮಲ್ಲಿ ನಮಗೆ ಸರಿ ಅನಿಸಿರ್ಬೋದು, ಇವಾಗ ಸರಿ ಅನಿಸ್ತಿಲ್ಲ ಅನ್ಬೋದು. ಹಾಗಾಗಿ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಯಾರ ಮೇಲೂ ನಾವು ಆಪಾದನೆನ ಹೊರ್ಸೋಕ್ಕೆ ನಮಗೆ ಯಾವ ರೈಟ್ಸು ಇರಲ್ಲ.
ಏನೇ ಆದ್ರೂ ನಮ್ಮ ಲೈಫನ್ನು ನಾವೇ ಲೀಡ್ ಮಾಡಬೇಕು, ಬೇರೆ ಯಾರು ಬಂದು ಲೀಡ್ ಮಾಡೋಕ್ಕಾಗಲ್ಲ. ಹಾಗೆಯೇ ನಾವು ಮಾಡಿರುವಂತಹ ಕೆಲಸಗಳು, ನಾವು ಮಾಡಿರುವಂಥ ಕಾರ್ಯಗಳನ್ನು ನಾವು ನೆನ್ಪು ಮಾಡಿಕೊಂಡು ನಮ್ಮ ಹಿಡಿತದಲ್ಲಿ ಇದ್ದರೆ ನಾವು ನಿಜವಾಗ್ಲೂ ಚೆನ್ನಾಗಿರ್ತೀವಿ. ಅದನ್ನು ಬಿಟ್ಟು ನಾವು ಲಿಮಿಟ್ ಮೀರಿ ಬೇರೆ ಕೆಲಸ ಎಲ್ಲ ಮಾಡಿದ್ರೆ ಅದು ನಿಜವಾಗ್ಲೂ ನಮಗೆ ಮುಂದೆ ಒಂದಿನ ಅದು ಪ್ರತಿಫಲ ಅಂತೂ ನಾವು ಅನುಭವಿಸ್ಬೇಕು. ಹಾಗೆಯೇ ಬೇರೆಯವ್ರನ್ನ ನಾವು ನಿಂದಿಸೋದು, ಬೇರೆ ಅವರೇ ಕಾರಣ ನಮ್ಮ ಲೈಫ್ ಹಾಳಾಗೋಕ್ಕೆ, ಅವರಿಂದನೇ ಎಲ್ಲ ಆಗಿದ್ದು ಅನ್ನೋದನ್ನು ಬಿಟ್ಬಿಡಬೇಕು. ನಾನು ಹೇಳೋದು ಇಷ್ಟೇ, ಯಾರ ಕೈಯಲ್ಲೂ ಯಾರ ಜೀವನನೂ ಹಾಳು ಮಾಡಲಿಕ್ಕೂ ಆಗಲ್ಲ, ಉದ್ಧಾರ ಮಾಡಲಿಕ್ಕೂ ಆಗಲ್ಲ. ಎಲ್ಲದಕ್ಕೂ ನಾವೇ ಕಾರಣ. ನಮ್ಮ ಲೈಫಲ್ಲಿ ನಾವು ಅಂದ್ಕೊಳೋದಷ್ಟೇ, ಅವರಿಂದನೇ ಆಗಿದ್ದು, ಇವರಿಂದ ಅದಾಗಬೇಕಿತ್ತು, ಅದಾಗಿದೆ, ಇವಾಗ ಮುಂದೆ ಏನು ಅದಕ್ಕೆ ಸಲ್ಯೂಷನ್ ಅಂತ ಹುಡುಕಬೇಕೇ ಹೊರತು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನಮ್ಮ ಮೈಂಡ್ ಹಾಳಾಗುತ್ತೆ. ಏನಾಗುತ್ತೆ, ಎಲ್ಲ ಒಳ್ಳೆಯದಕ್ಕೆ ಆಗಿದ್ದು ಅಂತ ನಾವು ಮುಂದೆ ಸಾಗ್ತಾ ಹೋದರೆ ಅದು ನಮಗೆ ಒಳ್ಳೆಯದು ಅನಿಸುತ್ತೆ. ಎಕ್ಸಾಂಪಲ್ ಇವಾಗ ನಮ್ಮ ಮನೆಯವ್ರದ್ದೇ ಹೇಳ್ತೀನಿ ನಾನು. ಇವಾಗ ಅವರು ಒಂದು 10 ವರ್ಷದ ಹಿಂದೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪಾರ್ಟ್ನರ್ ಅದು ಇದು ಅಂತ ಇದು ಮಾಡ್ತಾರೆ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಕೆಲವು ಸ್ವಲ್ಪ ದಿನಗಳಾದಮೇಲೆ ಅವರಿಗೂ ಸ್ವಲ್ಪ ನಷ್ಟಗಳಂತ ಉಂಟಾಗುತ್ತೆ. ಅವರು ನಷ್ಟ ಆಗಿದ ತಕ್ಷಣ ಇಲ್ಲ ನಾನು ಇದು ಬಿಟ್ಬಿಡ್ತೀನಿ, ನನ್ನ ಕೈಲಾಗಲ್ಲ, ಇದು ಈ ಥರ ಎಲ್ಲ ಆಗ್ತಿದೆ ಅಂತ ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ಅವರು ಲೈಫಲ್ಲಿ ಮುಂದೆ ಬರೋಕ್ಕಾಗ್ತಿರ್ಲಿಲ್ಲ. ನಾವೇನೇ ಕೆಲಸ ಮಾಡಿದ್ರು ಫಸ್ಟ್ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ನಾವೇನೇ ಕೆಲಸ ಮಾಡಿದ್ರು ಅದು ನಾವು ಮಾಡ್ತಿರೋವಂಥ ಕೆಲಸ, ನಮಗೆ ಇಷ್ಟಾದರೂ ಕೆಲಸ ಇದೆಯಲ್ಲ ಅಂತ ನಾವು ಹೆಮ್ಮೆ ಪಡಬೇಕು. ಇಲ್ಲ ಬೇರೆಯವ್ರ ಮನೆ ಕಳ್ತನನೂ ಮಾಡ್ತಾಯಿಲ್ಲ, ಇಲ್ಲ ದರೋಡೆನೂ ಮಾಡ್ತಾಯಿಲ್ಲ. ಆ ಥರ ಕೆಲಸ ಮಾಡೋರೇ ಧೈರ್ಯವಾಗಿ ಬದುಕಬೇಕಾದ್ರೆ, ನಾವು ಕಷ್ಟಪಟ್ಟು ಅಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಡಬೇಕಾದ್ರೆ ನಮಗೆ ಯಾವುದೇ ಥರದ ಅಂಜಿಕೆನೂ ಇರಬಾರ್ದು, ಇಲ್ಲ ನಮಗೆ ನಾಚಿಕೆನೂ ಇರಬಾರ್ದು. ನಾವೇನು ಮಾಡಿರ್ತೀವೋ ಅದ್ರ ತಕ್ಕ ಫಲ ಕೊಡ್ತಾನೆ ಭಗವಂತ. ನಾನು ಹೇಳಿದ್ನಲ್ಲ, ನಮ್ಮ ಮನೆಯವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರು ತುಂಬಾ ಅಂದರೆ ನಷ್ಟನ ಮಾಡಿಕೊಂಡು ಕೆಲಸ ಮಾಡ್ತಿದ್ರು. ಇಡೀ ದಿನ ಒಂದು ದಿನ ಫುಲ್ಲು ಕೆಲಸ ಮಾಡಿದ್ರು ಬರೀ 70 ರೂಪಾಯಿ 80 ರೂಪಾಯಿ, ಕೆಲವೊಂದು ಸರಿ ಬಿಸ್ನೆಸ್ ಸ್ಟಾರ್ಟಿಂಗಲ್ಲಿ ಬರೀ 50 ರೂಪಾಯಿ 60 ರೂಪಾಯಿ ಒಂದೊಂದು ರೂಪಾಯಿಗೂ ಅವ್ರು ಲೆಕ್ಕ ಹಾಕಿ ಕಷ್ಟಪಟ್ಟು ಇದು ಮಾಡಿದ್ದಕ್ಕೆ ಅವರಿಗೆ ಇವಾಗ ಪ್ರತಿಫಲ ಆ ದೇವರು ಕೊಟ್ಟಿದ್ದಾನೆ ಅಂತ ನಾನು ಹೇಳ್ತೀನಿ. ಯಾವುದೇ ಆಗಿರಲಿ, ನಾವು ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ನಾಳೆನೇ ಪ್ರತಿಫಲ ಬೇಕು, ಇಲ್ಲ ನಾವು ನಾಳೆನೇ ಚೆನ್ನಾಗಾಗಬೇಕು ಅಂದರೆ ಅದು ನಮ್ಗೆ ನಿಜವಾಗ್ಲೂ ಸಾಧ್ಯ ಇಲ್ಲ. ತಾಳ್ಮೆಯಿಂದ ನಾವು ಕಾದರೆ ಅದು ನಿಜವಾಗ್ಲೂ ನಮಗೆ ಪ್ರತಿಫಲ ಕೊಡ್ತಾನೆ ಅಂತ ನಾನು ನಂಬ್ಕೊಂಡಿರೋದು. ಅವರು ಹೇಳೋದಷ್ಟೇ, ನಾವು ಇವತ್ತು ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಅದು ಬರಲ್ಲ, ಅದಕ್ಕೆ ಟೈಮ್ ಸ್ವಲ್ಪ ಬೇಕು. ಇಲ್ಲ ನಾವು ಏನಾದರೂ ಮಾಡ್ತೀವಿ ಅಂದರೆ ನಾವು ಯೋಚನೆ ಮಾಡಿ ಮಾಡಬೇಕು. ಹಾಗೆಯೇ ನಾವು ಬೇರೆಯವ್ರ ಮೇಲೆ ನಾವು ಮಾಡಿರೋ ತಪ್ಪುಗಳನ್ನು ಬೇರೆಯವ್ರ ಮೇಲೆ ಎತ್ತಾಕಬಾರ್ದು. ಯಾಕಂದರೆ ನಾವು ಮಾಡಿರೋವಂಥ ಬೇರೆಯವ್ರ ಮೇಲೆ ಎತ್ತಾಕಿದ್ರೆ ಪಾಪ ಅವರಿಗೂ ಇವ್ರಿಗೆ ನಾವು ಹೆಲ್ಪ್ ಮಾಡಿದ್ದೇ ಕೆಟ್ಟದಾಯಿತು, ಇವ್ರಿಗೆ ಹೆಲ್ಪ್ ಮಾಡಬಾರ್ದಿತ್ತು, ಇವ್ರಿಗೆ ಹಂಗೆ ನಾವು ಯಾಕಾದರೂ ಹೇಳೋದು ಅಂತ ಅನಿಸ್ಬಿಡುತ್ತೆ. ಅವ್ರು ಹೇಳ್ತಾರೆ, ಒಳ್ಳೇದಕ್ಕೆ ಹೇಳ್ತಾರೆ, ಇಲ್ಲ ಕೆಟ್ಟದಕ್ಕೆ ಹೇಳ್ತಾರೆ. ಕೆಲವು ಯೋಚನೆನ ಮಾಡಿ ನಿಮ್ಮ ಡಿಸಿಷನ್ನ ನೀವು ತಗೊಳ್ಳಿ. ಹಾಗೆಯೇ ಜಾಸ್ತಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು. ನಮ್ಮ ಕೆಲಸ ನಮ್ಮ ಕೈಲಿದ್ದರೆ ನಾವು ಯಾವಾಗ ಬೇಕಾದರೂ ನಮ್ಮ ದುಡಿಮೆನ ನಾವು ಮಾಡ್ಬೋದು. ಇಲ್ಲಿ ಯಾರು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರಿಂದನೂ ಯಾರಿಗೂ ಹಾಳು ಮಾಡೋಕ್ಕಾಗಲ್ಲ. ಇದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟ ಆಗಿತ್ತು ನನ್ನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಇದನ್ನು ನೀವು ತಲೆಯಲ್ಲಿ ಹಾಕ್ಕೋಬೇಡಿ. ದಯವಿಟ್ಟು ಇದ್ರ ಬಗ್ಗೆ ಕ್ಷಮೆಯನ್ನು ಕೇಳ್ತೀನಿ ನಾನು. ಇನ್ನೇನು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ಸುಮಾರು ದಿನದ ಹಳೆ ವಿಡಿಯೋ ಇದು, ಟೈಮ್ ಇರಲಿಲ್ಲ ಎಡಿಟ್ ಮಾಡಲಿಕ್ಕೆ ಅಂತ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಮುಂದ್ಗಡೆ ಟ್ಯೂಷನ್ ಮಾಡ್ತಾರೆ ಅಂತ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಅಲ್ಲಿ ಟ್ಯೂಷನ್ ಮಕ್ಕಳಿಗೆ ಅವ್ರ ಮಗಂದು ಬರ್ತಡೇ ಇರೋದ್ರಿಂದ ಕೇಕ್ ಕಟಿಂಗ್ ಇದೆ ಅಂತ ಕರೆದಿದ್ದು. ಹಾಗಾಗಿ ಹೋಗಿದ್ವಿ, ನಾನು ನನ್ನ ಫ್ರೆಂಡು ನನ್ನ ಮಗ. ತುಂಬ ಚೆನ್ನಾಗಿ ಆಯಿತು ಬರ್ತಡೇ. ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರಿಗಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋ ಬರೀ ಮೋಟಿವೇಶನಿಗೋಸ್ಕರ ನಾನು ಹೇಳಿದ್ದು. ನಿಮಗೆ ಸರಿ ಅನಿಸಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ತಪ್ಪು ಇದ್ದರೆ ನೀವು ತಲೆಯಿಂದ ತೆಗೆದುಹಾಕ್ಬಿಡಿ. ಇಷ್ಟ ಆಗಿತ್ತು ನನ್ನ ವಿಡಿಯೋ. ಮತ್ತೆ ಈ ಥರ ಮೋಟಿವೇಶನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನನ್ನ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.